ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಮಂಡಕ್ಕಿ ಉಸ್ಲಿ ಅಂತ. ಉಸ್ಲಿ ಮಾಡೋ ವಿಧಾನ: ಮೊದಲಿಗೆ ಬಾಣಲಿಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಎಣ್ಣೆ ಒಂಚೂರು ಕಾದ್ಮೇಲೆ, ಇಲ್ಲ ಅಂದ್ರೆ ಅದು ಕ್ರಿಸ್ಪಿ ಬರಲ್ಲ, ಸ್ಮೂತ್ ಆಗುತ್ತೆ ಕಡಲೆಕಾಯಿ ಬೀಜ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ಕ್ರಿಸ್ಪಿ ಆಗುವಷ್ಟು ಕಡಲೆಕಾಯಿ ಬೀಜನೇ ಫ್ರೈ ಮಾಡ್ಕೊತಿದ್ದೀನಿ. ಫಸ್ಟಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ಫಸ್ಟ್ ಅವೇ ಎಲ್ಲ ಸಿಡಿದೋಗುತ್ತೆ, ಕಡಲೆಕಾಯಿ ಬೀಜ ಫ್ರೈ ಆಗಲ್ಲ. ಅದಕ್ಕೆ ಫಸ್ಟಿಗೆ ಕಡಲೆಕಾಯಿ ಯಾವುದಕ್ಕೆ ಆಗಿರಲಿ ಫಸ್ಟ್ ಕಡಲೆಕಾಯಿ ಬೀಜನ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗಿರುತ್ತೆ. ಚಿತ್ರಾನ್ನ ಆಗಿರಲಿ, ಯಾವುದೇ ಒಂದು ಇದಾಗಿರಲಿ, ಕಡಲೆಕಾಯಿ ಬೀಜ ಹಾಕಿ ಮಾಡುವಂಥ ರೆಸಿಪಿಗೆ ಕಡಲೆಕಾಯಿ ಬೀಜನ ಫಸ್ಟಿಗೆ ಒಂಚೂರು ಹುರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಆಗ್ತಾ ಬಂತು, ಕಡಲೆಕಾಯಿ ಬೀಜ ಆಗ್ತಾ ಬಂತು. ಅದಕ್ಕೀಗ ಒಂದು ಸ್ವಲ್ಪ ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ. ಸಾಸಿವೆ ಕಾಳು ಸಿಡಿತಾ ಇದ್ದಂಗೆ ಇದು ಫ್ಲೇಮು ಮೀಡಿಯಮಲ್ಲಿ ಇಟ್ಕೋಬೇಕು, ಹೈಯೂ ಇಲ್ಲ ಲೋನೂ ಇಲ್ಲ. ಇದಕ್ಕೆ 1 ಅಥವಾ 2 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಾಗಿ ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ಹಾಗೆ ಒಂಚೂರು ಕರಿಬೇವಿನ ಸೊಪ್ಪು, ಇದೆರಡು ಹಾಕ್ತಿದ್ದಂಗೆ 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಬಾಡಿಸ್ಕೋಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ. ಇದಕ್ಕೆ ಈಗ ಒಂಚೂರು ಅರಿಶಿನ ಹಾಕ್ಕೊತಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಹಾಕ್ತಾ ಬಂತು. ಅದಕ್ಕೆ ಈಗ 1 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೋಬೋದು, ಇಲ್ಲಾಂದರೆ ಕೆಲವರು ಕ್ಯಾರೆಟನ್ನು ಹಾಕ್ತಾರೆ ಇದ್ರ ಜೊತೆಲಿ. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸಿಗುತ್ತೆ, ಕ್ಯಾರೆಟು ಚೆನ್ನಾಗಿರುತ್ತೆ. ಟೊಮೆಟೊ 1-2 ನಿಮಿಷ ಫ್ರೈ ಆದರೆ ಸಾಕು. ಇದು ಮಾಡೋದು ತುಂಬ ಈಸಿ. ಬೆಳಿಗ್ಗಿನ ತಿಂಡಿಗಾದರೂ ಮಾಡ್ಬೋದು, ಇಲ್ಲ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಲೋ ಕ್ಯಾಲರಿ ಇದು. ಕ್ಯಾಲರಿ ಬರ್ನ್ ಮಾಡೋರಿಗೆ ತುಂಬ ಚೆನ್ನಾಗಿರೋಂಥ ರೆಸಿಪಿ ಇದು. ನಾನೀಗ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಮಂಡಕ್ಕಿನ ತೊಳ್ಕೊತೀನಿ. ನಾನು ಈ ಬೌಲಲ್ಲಿ ಆಗೋಷ್ಟು 2 ಬೌಲ್ ಮಂಡಕ್ಕಿ ತಗೊಂಡಿದ್ದೀನಿ. ಬೌಲಿಗೆ ಮಂಡಕ್ಕಿ ಇದನ್ನೀಗ ನೀರನ್ನು ಇದನ್ನ 2 ನಿಮಿಷ ನೀರಲ್ಲಿ ಈ ಥರ ಮಾಡಿ ಪ್ರೆಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ನೀರು ಹೋಗಲ್ಲ ಅದು ಮಂಡಕ್ಕಿ ಒಳಗೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಮಂಡಕ್ಕಿ ಒಳಗೆ ನೀರು ಹೋಗಿ ಚೆನ್ನಾಗಿ ಮೆತ್ತಗಾಗುತ್ತೆ. ಜಾಸ್ತಿ ಹೊತ್ತೇನು ಇಡೋದೇನು ಬೇಡ. ಪ್ರೆಸ್ ಮಾಡಿದ ತಕ್ಷಣ ಈ ಥರ ಹಿಂಡಿ ಈ ಥರ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೊಂಬಿಡೋದು.
2 ಕಪ್ ಮಂಡಕ್ಕಿ ತಗೊಂಡ್ರೆ ಅದು 1 ಕಪ್ಪಿನ ಅಳತೆ ಹಾಗೆ ಆಗುತ್ತೆ, ಕಮ್ಮಿ ಅನ್ಸುತ್ತೆ ಅದು. ಮಂಡಕ್ಕಿ ನೀವು ಯಾವ ತರದ್ ಬೇಕಾದ್ರೂ ತಗೋಬಹುದು, ಗಟ್ಟಿ ಮಂಡಕ್ಕಿನಾದ್ರೂ ತಗೋಬಹುದು, ಇಲ್ಲ ಇನ್ನೊಂದ್ ತರದ್ದು ಮಂಡಕ್ಕಿ ಬರುತ್ತೆ ದಾವಣಗೆರೆ ಮಂಡಕ್ಕಿ ಅಂತ, ಆ ತರದ್ದನ್ನಾದ್ರೂ ತಗೋಬಹುದು. ಯಾವ್ದು ಬೇಕಾದ್ರೂ ತಗೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ. ಕೆಲವುದ್ರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಅದನ್ನ ನೋಡ್ಕೊಂಡು ಉಪ್ಪು ಹಾಕೊಳ್ಳೋದು ಒಳ್ಳೇದು. ಈಗ ಮಂಡಕ್ಕಿ ಪೂರ ಹಾಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು, ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕೋಬೇಕು. ಹಾಗೆ ಮಂಡಕ್ಕಿನೂ ಫಸ್ಟ್ ಒಂಚೂರು ಟೇಸ್ಟ್ ಮಾಡಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು. ಹಾಗೆ ಬೇಕಿದ್ದರೆ ಸಕ್ಕರೆ ಹಾಕ್ಬೋದು, ಇಲ್ಲಾಂದರೆ ಅವಾಯ್ಡ್ ಮಾಡ್ಬೋದು ಸಕ್ಕರೆನ. ಮೆಣಸು ಜಾಸ್ತಿ ಖಾರ ಇದ್ದರೆ ಸಕ್ಕರೆ ಒಂದು 1/4 ಸ್ಪೂನ್ ಹಾಕ್ಬೋದು, ಖಾರ ಇಲ್ಲ ಅಂದರೆ ಇದು ಸಕ್ಕರೆ ಅವಶ್ಯಕತೆ ಇಲ್ಲ. ಹಾಗೆ ಅದಕ್ಕೆ ಕಡಲೆ ಪಪ್ಪನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಪುಟಾಣಿ ಡೈರೆಕ್ಟ್ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋದಷ್ಟೇ. ಅದನ್ನು ಒಂದು 2 ಸ್ಪೂನ್. ಇದನ್ನು ಯಾಕೆ ಹಾಕೋದು ಅಂದರೆ ಮಂಡಕ್ಕಿ ಉದುರಾಗಿ ಬರುತ್ತೆ ಅಂತ, ಮತ್ತೆ ಟೇಸ್ಟ್ ಇರುತ್ತೆ ಅಂತ. ಈಗ ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಗ್ಯಾಸ್ ಸಾಕೋದು ಪೂರ ಬಿಸಿ ಆದರೆ ಸಾಕೋದು ಮಂಡಕ್ಕಿ, ಇಲ್ಲಾಂದ್ರೆ ಗಟ್ಟಿಯಾಗಿ ಹೋಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸ ಹಿಂಡ್ಕೊತಿದ್ದೀನಿ. ಎಲ್ಲ ಹೆಚ್ಚಿ ಇಟ್ಕೊಂಡ್ಬಿಟ್ರೆ 5 ನಿಮಿಷದಲ್ಲಿ ತಿಂಡಿ ರೆಡಿಯಾಗಿ ಹೋಗುತ್ತೆ. ಮಾಡೋಕ್ಕೆ ಸುಲಭ, ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಮಿರ್ಚಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಉತ್ತರ ಕರ್ನಾಟಕದ್ದು ಸ್ಟೈಲು ಮಂಡಕ್ಕಿ ಇದು. ಈಗ ಇದು ಮಂಡಕ್ಕಿ ರೆಡಿಯಾಗಿದೆ, ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು.